ಆಗಿದ್ದಾರೆ ಎನ್ನಲಾದಂತಹ ಸಂತ್ರಸ್ತ ಮಹಿಳೆಯ ರಕ್ಷಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿರೋದ್ರಿಂದ ಸಾಕಷ್ಟು ಕುತೂಹಲ. ಇನ್ಯಾವ ಟ್ವಿಸ್ಟ್ ಅನ್ನ ಕೊಡುತ್ತೋ ಅನ್ನೋ ಪ್ರಶ್ನೆ. ಅತ್ತ ಸಂತ್ರಸ್ತೆಯ ರಕ್ಷಣೆ, ಇತ್ತ ರೇವಣ್ಣಗೆ ಬಂಧನದ ಭೀತಿ ಕಂಟಿನ್ಯೂ ಆಗ್ತಾ ಇದೆ. ಬೆಂಗಳೂರಿನಲ್ಲೇ HD ರೇವಣ್ಣ ಇರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಕಾರಣ ಅವರ ಪರ ವಕೀಲರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಬೇಲ್ ಸಿಗದೆ ಇದ್ರೆ ಇವತ್ತೇ ಹಾಗಾದ್ರೆ ರೇವಣ್ಣ ಅವ್ರನ್ನ ವಶಕ್ಕೆ ಪಡಿತಾರಾ, ಈ ಪ್ರಶ್ನೆ ಕೂಡ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದ್ರೆ 3 ಸಲ ನೋಟಿಸ್ ಕೊಟ್ಟಿದ್ದಾರೆ, 3 ಸಲ ಗೈರಾಗಿದ್ದಾರೆ. ಕೆಲವೇ ಹೊತ್ತಲ್ಲಿ ಜಾಮೀನು ಆದೇಶದ ಬಗ್ಗೆ ಕೋರ್ಟ್ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತೆ. ಆದೇಶದ ಮೂಲಕ ವಿಚಾರಣೆಗೆ ಹಾಜರಾಗೋದಕ್ಕೆ ಡೆಡ್ ಲೈನ್ ಅನ್ನ 5:30 ತನಕ ಕೊಟ್ಟಿತ್ತು SIT. ಸೊ ಏನಾಗುತ್ತೆ, ಏನ್ ಅಬ್ಸರ್ವೇಷನ್ ಕೋರ್ಟ್ ಇರುತ್ತೆ ಅನ್ನೋದು ಕುತೂಹಲ. ಇನ್ನೊಂದು ಕಡೆಗೆ ರಕ್ಷಣೆಗೆ ಒಳಗಾಗಿರುವಂತಹ ಮಹಿಳೆ ತನ್ನನ್ನ ಅಕ್ರಮ ಬಂಧನದಲ್ಲಿ ಇರಿಸಿದ್ದು ಯಾರು, ಯಾವ ಕಾರಣಕ್ಕೆ, ಮತ್ತೆ ಹಲ್ಲೆ ಮಾಡಿದ್ರೆ ಯಾರು ಮಾಡಿದ್ರು, ಯಾವ ಕಾರಣಕ್ಕೆ 29ನೇ ತಾರೀಕು ಅವ್ರು ಕರೆದಿದ ತಕ್ಷಣ ಹೋದ್ರು, ಎಲ್ಲಾ ಪ್ರಶ್ನೆಗಳಿಗೂ SIT ಮುಂದೆ ದಾಖಲಿಸುವಂತಹ ಒಂದೊಂದು ಮಾಹಿತಿ ಕೂಡ ಇಡೀ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಅನ್ನ ಕೊಡುತ್ತೆ ಅಂತ ಹೇಳಬಹುದು. ಕಿಡ್ನಾಪ್ ಆದಂತಹ ಮಹಿಳೆಯನ್ನ ಈಗ ರಕ್ಷಣೆಯನ್ನ ಮಾಡಲಾಗಿದೆ. ಪ್ರಮುಖ ಸಾಕ್ಷಿ ಸಾಧ್ಯತೆ ಇದೆ. ಕಾರಣ ಅವರ ಹೇಳಿಕೆಯ ಮೇಲೆ ರೇವಣ್ಣ ಅವರ ಬಂಧನ ಮತ್ತು ಅವರಿಗೆ ಬೇಲು ಎರಡೂ ಕೂಡ ನಿರ್ಧಾರ ಆಗುತ್ತೆ. ಸೊ ಆ ಇಡೀ ಪ್ರಕರಣ, ಕಿಡ್ನಾಪ್ ಪ್ರಕರಣ ಅವರ ಹೇಳಿಕೆ ಮೇಲೆ ನಿರ್ಧಾರವಾಗುತ್ತೆ. ಕಿಡ್ನಾಪ್ ಆಗಿಲ್ಲ ಅನ್ನೋದಾದ್ರೆ, ನನ್ನ ಸ್ವಂತ ಇಚ್ಛೆಯಿಂದ ನಾನು ಹೋಗಿದ್ದೀನಿ ಅನ್ನೋದಾದ್ರೆ ಇಲ್ಲಿ ಕಿಡ್ನಾಪ್ ಕೇಸೇ ನಿಲ್ಲಲ್ಲ, ಮುಗಿದೋಗ್ಬಿಡುತ್ತೆ. ಇಲ್ಲ, ನನ್ನ ಕಿಡ್ನಾಪ್ ಮಾಡಿದ್ರು, ಬಲವಂತವಾಗಿ ನನ್ನನ್ನು ಕರ್ಕೊಂಡು ಹೋದ್ರು, ಬಂಧನದಲ್ಲಿ ಇಟ್ಟಿದ್ರು ಅನ್ನೋದಾದ್ರೆ ರೇವಣ್ಣ ಅವರಿಗೆ ಬಂಧನ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಕಾರಣ ಸಾಕ್ಷಿ ನಾಶದ ಒತ್ತಡವನ್ನ ಹಾಕುವಂತ ಪರಿಸ್ಥಿತಿಗಳಿರುತ್ತೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆ ಇರುತ್ತೆ ಅನ್ನುವಂತ ವಾದ ಖಂಡಿತವಾಗಿಯೂ ಕೂಡ ಬರುತ್ತೆ. ಸೊ ಹಾಗಾಗಿ ಈಗ ಮಹಿಳೆಯ ಹೇಳಿಕೆನೆ ಈಗ ಇಡೀ ಪ್ರಕರಣ ನಿಂತಿರೋದು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಈಗ ಮಹಿಳೆಯ ಹೇಳಿಕೆ ಅತ್ಯಂತ 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 ಅಂದ್ರೆ ಅತ್ಯಂತ ಮುಖ್ಯವಾಗಿದೆ ಈ ಕಿಡ್ನಾಪ್ ಪ್ರಕರಣದಲ್ಲಿ. ಈಗ ಬೆಂಗಳೂರಿಗೆ ಎಷ್ಟು ಗಂಟೆಗೆ ಕರೆತರ್ತಾರೆ, ಇದನ್ನೇನಾದ್ರೂ ಕೋರ್ಟ್ ಮುಂದೆ ಹೇಳಿದಾರಾ, ಈ ರೀತಿಯಾಗಿ ರಕ್ಷಣೆಯನ್ನ ಮಾಡಲಾಗಿದೆ, ಕಾರಣ ಇನ್ನೂ ಆದೇಶ ಬಂದಿಲ್ಲ, ಹಾಗಾಗಿ ಕೋರ್ಟ್ ಮುಂದೆ ಇದರ ಮಾಹಿತಿಯನ್ನ ಕೊಡ್ತಾರೆ, ಆ ಮಹಿಳೆಯನ್ನ ರಕ್ಷಣೆ ಮಾಡಿದೀವಿ, ಕರೆತರ್ತಾ ಇದ್ದೀವಿ ಅಂತ ಹೇಳಿ. ಅದೇನಾದ್ರೂ ಬಂದಿದೆಯಾ ಈಗ ಕೋರ್ಟ್ನಲ್ಲಿ? ಖಂಡಿತವಾಗ್ಲೂ ಅರುಣ್, ಯಾಕೆಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಕಾಯ್ದಿರಿಸಿರುವಂಥದ್ದು. ಹಾಗಾಗಿ ಸದ್ಯಕ್ಕೀಗ ರಕ್ಷಣೆ ಮಾಡಿರುವಂಥ ಮಹಿಳೆಯ ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಕೋರ್ಟ್ ಗಮನಕ್ಕೆ ತಂದಿರ್ತಾರೆ. ಪ್ರಮುಖವಾಗಿ ಇಲ್ಲಿ ಅಧಿಕಾರಿಗಳು ಹೇಳುವಂಥದ್ದು, SIT ಅಧಿಕಾರಿಗಳ ಮಾಹಿತಿ ಪ್ರಕಾರ ಹಾಸನ, ಮೈಸೂರು ಮತ್ತು ತುಮಕೂರು ಭಾಗಗಳಲ್ಲಿ ಕಳೆದ 4-5 ದಿನಗಳಿಂದ ಆಕೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ರು ರಾತ್ರೋರಾತ್ರಿ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ನಿನ್ನೆಯನ್ನು ಓರ್ವ ಆರೋಪಿಯನ್ನು ಬಂಧನ ಮಾಡಿದ್ರು. ಆತನ ತೀವ್ರ ವಿಚಾರಣೆ ಮಾಡಿದ ನಂತರದಲ್ಲಿ ರಾಜಶೇಖರ್ ಬಗ್ಗೆ ಮಾಹಿತಿ ಸಿಗುತ್ತೆ. ಆತನ ಬೆನ್ನತ್ತಿದಂಥ ಅಧಿಕಾರಿಗಳು ಇವತ್ತು ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಹುಣಸೂರಿನ ಏನು ಕಾಳೆನಹಳ್ಳಿ ಏನಿದೆ ಅಲ್ಲಿ ವಶಕ್ಕೆ ಪಡೆದಿರುವಂಥದ್ದು. ಆ ವಶಕ್ಕೆ ಪಡೆದಂಥ ವೇಳೆಯಲ್ಲಿ ಆ ಮಹಿಳೆ ಒಂದು ರೀತಿಯಲ್ಲಿ ಅಕ್ರಮ ಬಂಧನಕ್ಕೆ ಒಳಗಾದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪೊಲೀಸರು ಹೋದಂಥ ವೇಳೆಯಲ್ಲೂ ಸಾಕಷ್ಟು ಜನ ಆ ಜಾಗ ಏನಿದೆ, ತೋಟದ ಮನೆ, ಅಲ್ಲಿ ಈಕೆಗೆ ರಕ್ಷಣೆ ಅಂದರೆ ಕಾವಲಾಗಿ ಕಾಯ್ತಾ ಇದ್ರು. ಆಕೆಯನ್ನೆಲ್ಲೂ ಹೊರಗಡೆ ಹೋಗ್ದಿದ್ದಂತೆ ಕಾಯ್ತಾ ಇದ್ರು. ಪೊಲೀಸರು ಯಾವಾಗ ಹೋಗ್ತಾರೆ ಆವಾಗ ಅಲ್ಲಿಂದ ಬಿಟ್ಟು ಓಡಿ ಹೋಗಿರುವಂಥದ್ದು. ಈಗ ಮಹಿಳೆಯನ್ನು ರಕ್ಷಣೆ ಮಾಡಿದಂಥ SIT ಅಧಿಕಾರಿಗಳು ಪ್ರಾಥಮಿಕವಾಗಿ ಆಕೆಯನ್ನು ನೋಡಿದಂಥ ವೇಳೆಯಲ್ಲಿ ಆಕೆಗೆ ಅಸ್ವಸ್ಥ ಆದಂಥ ರೀತಿಯಲ್ಲಿ ಮತ್ತು ಆಕೆಗೆ ಸರಿಯಾಗಿ ಅಕ್ರಮ ಬಂಧನ ಮಾಡಿದಂಥ ಏನು ಪರಿಸ್ಥಿತಿಯಲ್ಲಿ ಆಕೆ ಪತ್ತೆಯಾಗಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೂ ಕೂಡ ಒಂದಷ್ಟು ಮಾಹಿತಿ ನೀಡಿದ್ದಾರೆ. ಮಾಹಿತಿ ನೀಡಿದ ನಂತರದಲ್ಲಿ ಆ ಕೋರ್ಟ್ ಕೂಡ ಈಗ ಅದನ್ನೆಲ್ಲ ಗಮನಿಸಿ ಬಹುತೇಕ ಸೋಮವಾರಕ್ಕೆ ಏನಾದರೂ ಆದೇಶನ ಕಾಯ್ದಿರಿಸಿ ಆದೇಶ ನೀಡುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಹೇಳಿಕೆ ಪ್ರಮುಖವಾಗಿರುವಂಥದ್ದು. ಸದ್ಯಕ್ಕೀಗ ಆಕೆಯ ಮಗ ಕೊಟ್ಟಿರೋ ಪ್ರಕಾರ ಆ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ರು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಏನು ಸಾಕ್ಷಿಗಳು ಹೇಳದಂತೆ ಮತ್ತು ಕೇಸ್ ಕೊಡದಂತೆ ಬೆದರಿಕೆ ಕೂಡ ಹಾಕಿದ್ರು ಅನ್ನೋ ನಿಟ್ಟಿನಲ್ಲಿ ಆಕೆಯ ಮಗ FIR ದಾಖಲು ಮಾಡಿರುವಂಥದ್ದು. ಆ FIR ಜೊತೆಗೆ ಈ ಮಹಿಳೆ ಏನಿದ್ದಾರೆ, ಮಹಿಳೆ ಪತ್ತೆ ಆಗಿದ್ದಾರೆ. ಈಗ ಆಕೆಯನ್ನು SIT ಕಚೇರಿ ಕರ್ಕೊಂಬಂದು ಏನಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟೇಟ್ಮೆಂಟ್ ಪಡ್ಕೋತಾರೆ. ಒಂದು ವೇಳೆ ಏನಾದರೂ ಏನು ಬೇರೆ ಸ್ಟೇಟ್ಮೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ರೇವಣ್ಣಗೆ ಕಂಟಕ ಫಿಕ್ಸ್ ಆಗುವಂಥದ್ದು. ಬಹುತೇಕ
ಬಂಧನ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಸದ್ಯಕ್ಕಿರುವ ಸೆಕ್ಷನ್ಗಳಲ್ಲೇ ರೇವಣ್ಣ ಬಂಧನ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅದೇ ಕಾರಣಕ್ಕೆ ಈಗ ಬೇಲ್ ಅಪ್ಲಿಕೇಶನ್ ಕೂಡ ಹಾಕೊಂಡಿರುವಂಥದ್ದು. ಮಹಿಳೆ ಏನಾದ್ರೂ ಈ ಬೇರೆ ಥರ ಏನು ಹೇಳಿಕೆ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ರೇವಣ್ಣಗೆ ಬೇರೆ ಆಪ್ಷನ್ ಇರೋದಿಲ್ಲ, ಬಂಧನ ಆಗೋದು ಬಹುತೇಕ ಕನ್ಫರ್ಮ್ ಆಗುತ್ತೆ. ಅದಕ್ಕೆಲ್ಲನೂ ಕಾರಣ ಆಗಬೇಕಾಗಿದ್ರೆ ಇನ್ನೇನು ಒಂದು 2-3 ಗಂಟೆಗಳಲ್ಲಿ ಆಕೆ ಬೆಂಗಳೂರಿಗೆ SIT ಕಚೇರಿಗೆ ಆ ಮಹಿಳೆ ಬರ್ತಾರೆ. ಬಂದಂಥ ನಂತರದಲ್ಲಿ ಆಕೆ ಏನು ಸ್ಟೇಟ್ಮೆಂಟ್ ಕೊಡ್ತಾಳೆ ಅದಾದ್ರ ಮೇಲೆ ಹೆಚ್ಚುವರಿ ಸೆಕ್ಷನ್ಗಳನ್ನು ಕೂಡ ಆಡ್ ಮಾಡ್ಕೊಂಡ ನಂತರದಲ್ಲಿ ಬೇರೆ ಆಪ್ಷನ್ ಇಲ್ಲದೆ ಬಂಧನ ಮಾಡಲೇಬೇಕಾದಂಥ ಪರಿಸ್ಥಿತಿ SIT ಅಧಿಕಾರಿಗಳಿಗಿರುವಂಥದ್ದು. HD ರೇವಣ್ಣ ಕೂಡ ಅನಿವಾರ್ಯವಾಗಿ SIT ಅಧಿಕಾರಿಗಳ ಮುಂದೆ ಬರಲೇಬೇಕಾದಂಥ ಅನಿವಾರ್ಯತೆ ನಿರ್ಮಾಣವಾಗುತ್ತೆ. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಅಡಗಿ ಕುಳಿತಿರುವಂತಹ ಶಂಕೆ ಅಂತಿದ್ದಾರೆ ರೇವಣ್ಣ ಅವರು ಇಲ್ಲೇ ಇರಬಹುದು ಅಂತ ಹೇಳಿ. ಸೊ ಕಾರಣ ಅಲ್ಲಿ ಬೇಲ್ ಕೊಟ್ರೆ ಸಂಜೆ 5:15 ಬಂದ್ಬಿಟ್ಟು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನ ಅವರ ವಕೀಲರು ಹೇಳಿದ್ರು. ಆ ನಿಟ್ಟಿನಲ್ಲಿ ಈಗ ಅವರು ಬೆಂಗಳೂರಿನಲ್ಲಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ, ಅಂದ್ರೆ ತುಂಬಾ ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿ. ಸೊ ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋದು ಅವರ ಹೇಳಿಕೆ ಮೇಲೆ ಗೊತ್ತಾಗಲ್ಲ, ಆದ್ರೆ ಮಹಿಳೆಯ ಹೇಳಿಕೆಯ ಮೇಲೆ ಬಹಳ ನಿರ್ಧಾರ ಆಗುತ್ತೆ ಅವರಿಗೆ ಬೇಲ್ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ. ಕಾರಣ ಅವರ ಹೇಳಿಕೆ ಕಿಡ್ನ್ಯಾಪ್ ಆಗಿದೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟುಬಿಟ್ರೆ ಬೇಲ್ ಅಂತೂ ಕೊಡೋದಿಲ್ಲ, ಕಾರಣ ಅವರು ಪ್ರಭಾವಿ ನಾಯಕರಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಾಕ್ಷ್ಯಗಳ ನಾಶ ಆಗುತ್ತೆ ಅನ್ನುವಂಥ ವಾದ ಡೆಫಿನೆಟ್ಲಿ ಬರುತ್ತೆ. ಕೆಲವೇ ಹೊತ್ತಿನಲ್ಲಿ ಜಾಮೀನು ಆದೇಶವನ್ನ ಪ್ರಕಟ ಮಾಡ್ತಾರೆ. ಸೊ ಆದೇಶವನ್ನ ಇಷ್ಟೊಂದು ನಿಲ್ಲಿಸಿದ್ದು ಇದೇ ಕಾರಣಕ್ಕೋಸ್ಕರ ಮಾಹಿತಿ ಏನಾದರೂ ಕೊಟ್ಟಿದ್ರಾ, ಅಲ್ಲಿ ರಕ್ಷಣೆ ಮಾಡಿದ್ದೀವಿ ಅನ್ನುವಂಥದ್ದನ್ನ